ನೀವು ಹಾಫ್ ಟ್ಯಾಂಕ್ ಪೆಟ್ರೋಲ್ ಹಾಕ್ಸಕ್ಕಿಂತ ಕಮ್ಮಿ ದುಡ್ಡಲ್ಲಿ ನೀವು ಸೇಫ್ಟಿ ಜಾಸ್ತಿ ಮಾಡ್ಕೋಬಹುದು. ಪ್ರತಿದಿನ ನಮ್ಮ ದೇಶದಲ್ಲಿ ಸಾವಿರಾರು ಆಕ್ಸಿಡೆಂಟ್ ಆಗುತ್ತೆ. ಆಕ್ಸಿಡೆಂಟ್ ಬಿಡಿ, ಆಕ್ಸಿಡೆಂಟ್ ಆದ್ಮೇಲೆ ಏನಾಗುತ್ತೆ ಅದೇ ತಲೆನೋವು. ನಿಮ್ಮ ತಪ್ಪಿಲ್ಲ ಅಂದ್ರೂ ಜನ ನಿನ್ನೆ ಬ್ಲೇಮ್ ಮಾಡ್ತಾರೆ. ಅದಷ್ಟೇ ಅಲ್ದಲೆ ಪ್ರೂಫ್ ಇಲ್ಲ ಅಂದ್ರೆ, ವಿಟ್ನೆಸ್ಸು ಇಲ್ಲ ಅಂದ್ರೆ ಎಲ್ಲಿ ಹೋಗ್ಬೇಕು ನಾವು? ಇದಕ್ಕೊಂದು ಪರ್ಫೆಕ್ಟ್ ಸೊಲ್ಯೂಷನ್ ಇದೆ, ಅದೇನು ಅಂತ ಹೇಳ್ತೀನಿ. ಆದ್ರೆ ಇದೆಲ್ಲ ಯಾಕಾಗುತ್ತೆ? ಒಂದು ರಾಂಗ್ ಟರ್ನ್, ಒಂದು ಎಮರ್ಜೆನ್ಸಿ ಬ್ರೇಕ್, ಒನ್ ಕನ್ಫ್ಯೂಸ್ ಸೋಲ್. ನಿಮಗೆ ಟೈಮು, ದುಡ್ಡು ಹಾಳಾಗಬಾರ್ದು, ಮೆಂಟಲ್ ಸ್ಟ್ರೆಸ್ ಬೇಡ ಅಂದ್ರೆ ಪರ್ಫೆಕ್ಟ್ ಸೊಲ್ಯೂಷನ್ ನೋಡಿ, ಕ್ಯೂಬೋ ಅವರ ಡ್ಯಾಶ್ ಕ್ಯಾಮ್ ಪ್ರೋ ಎಕ್ಸ್. ಡ್ಯಾಶ್ ಕ್ಯಾಮ್ ಏನಕ್ಕೆ ಇಂಪಾರ್ಟೆಂಟ್ ಅಂತ ಹೇಳ್ತೀನಿ. ಮೊದಲನೇದಾಗಿ ಆ ಆಕ್ಸಿಡೆಂಟ್ ಅಲ್ಲಿ ಎಕ್ಸಾಕ್ಟ್ ಆಗಿ ಏನಾಯ್ತು ಅಂತ ಗೊತ್ತಾಗುತ್ತೆ. ಸೆಕೆಂಡ್, ನಿಮ್ಗೆ ಇನ್ಶೂರೆನ್ಸ್ ಕ್ಲೇಮ್ ಪ್ರೋಸೆಸ್ ತುಂಬಾನೇ ಈಸಿ ಆಗುತ್ತೆ. ಮೂರನೇದು, ತಪ್ಪ ಆರೋಪಗಳಿಂದ ಪಾರಾಗಬಹುದು. ಬೇರೆ ದೇಶದಲ್ಲಿ ಇದೆಲ್ಲ ತುಂಬಾ ರೆಗ್ಯುಲರ್, ಕಾಮನ್ ಆಗಿ ಯೂಸ್ ಮಾಡ್ತಾರೆ. ಬೇರೆ ದೇಶಕ್ಕಿಂತ ನಮ್ಮ ದೇಶದಲ್ಲಿ ಡ್ಯಾಶ್ ಕ್ಯಾಮ್ ತುಂಬಾನೇ ಇಂಪಾರ್ಟೆಂಟ್. ಯಾಕಂದ್ರೆ ಇಲ್ಲಿ ಯಾರು ಟ್ರಾಫಿಕ್ ರೂಲ್ಸೇ ಸರಿ ಫಾಲೋ ಮಾಡಲ್ಲ. ಇದು ಕ್ಯೂಬೋ ಅವರ ಡ್ಯಾಶ್ ಕ್ಯಾಮ್ ಪ್ರೋ ಎಕ್ಸ್, ಕೇವಲ 2790 ರೂಪೀಸ್. ಅದಕ್ಕಿಂತ ಹೆಚ್ಚಾಗಿ ಇದೊಂದು ಮೇಡ್ ಇನ್ ಇಂಡಿಯಾ ಪ್ರಾಡಕ್ಟ್. ಇದು ಪ್ರಾಡಕ್ಟ್ ಮಾಡೋರು ಹೀರೋ ಗ್ರೂಪ್. ಅನ್ಬಾಕ್ಸ್ ಮಾಡೋಣ. ಓಕೆ, ಒಳಗಡೆ ನಮ್ಗೊಂದು ಕಾರ್ಡ್ ಕೊಟ್ಟಿದ್ದಾರೆ. ಆ್ಯಪ್ ಡೌನ್ಲೋಡ್ ಮಾಡೋಕ್ಕೆ ಪ್ಲೇಸ್ಟೋರ್, ಆ್ಯಪಲ್ ಸ್ಟೋರ್ ಎರಡರಲ್ಲೂ ಇದೆ. ಒಳಗಡೆ ಮೇನ್ ಕ್ಯಾಮ್ರಾ ಇದೆ ನೋಡಿ, ತುಂಬ ಸ್ಲೀಕ್ ಆಗಿದೆ, ಚಿಕ್ಕದಾಗಿದೆ. ಬೆಸ್ಟ್ ಪಾರ್ಟ್ ಏನಂದರೆ ರೊಟೇಟ್ ಆಗುತ್ತೆ. ಸೊ ನೀವು ಯಾವುದೇ ಆ್ಯಂಗಲಿಗೆ ಸೆಟ್ ಮಾಡಿದ್ರು ನೀಟಾಗಿ ಕೂರುತ್ತೆ. ಡಬಲ್ ಸೈಡ್ ಟೇಪ್ ಆಲ್ರೆಡಿ ಇದೆ. ಆ್ಯಂಡ್ ಲಾಕ್ ಇರೋದ್ರಿಂದ ಓಪನ್ ಮಾಡ್ಬೋದು. ಇಲ್ಲೊಂದು ಸಿ ಟೈಪ್ ಕನೆಕ್ಟರ್ ಬರುತ್ತೆ, ಇದಕ್ಕೆ ಪವರ್ ಸೋರ್ಸು. ಆಮೇಲೆ ಎಸ್ ಟಿ ಕಾರ್ಡ್, ಮೈಕ್ರೋ ಎಸ್ ಟಿ ಕಾರ್ಡ್ ಹಾಕೋಕ್ಕೆ ಜಾಗ ಕೂಡ ಇದೆ. ಇದು ಬಾಕ್ಸಲ್ಲಿ ಬರಲ್ಲ, ಅದು ನಾವು ಸಪ್ರೇಟಾಗಿ ತೊಗೋಬೇಕು. ಇಲ್ಲೊಂದು ಕನೆಕ್ಟರ್ ಕೂಡ ಕೊಟ್ಟಿದ್ದಾರೆ. ಇದು ನಿಮ್ಮ ಸಿಗರೇಟ್ ಲೈಟ್ರಿಗೆ ಕನೆಕ್ಟ್ ಮಾಡಿದ್ರೆ 20 ವೋಲ್ಟ್ ಸಾಕೆಟಲ್ಲಿ USB. ಅದಿಲ್ದಲೇ ನಿಮ್ಮ ಕಾರಲ್ಲಿ ಡೈರೆಕ್ಟ್ USB ಇದ್ದರೆ ಅದಕ್ಕೂ ಕೂಡ ಹಾಕ್ಬೋದು. ಅದು ಬಿಟ್ಟು ಒಂದು ಉದ್ದ ಕೇಬಲ್ ಕೊಟ್ಟಿದ್ದಾರೆ. ಆ ಉದ್ದ ಕೇಬಲ್ ಜೊತೆ ಒಂದು ಪ್ರೈಯಿಂಗ್ ಟೂಲ್ ಕೂಡ ಕೊಟ್ಟಿದ್ದಾರೆ. ಇದೇನಕ್ಕೆ ಅಂದರೆ ನಮ್ಮ ಕಾರಲ್ಲಿ ಆಗಲ್ಲ, ಬೇರೆ ಕಾರಲ್ಲಿ ಕನ್ವರ್ಟಬಲ್ ಆಗಿರೋದ್ರಿಂದ ಇದರಲ್ಲಾಗಲ್ಲ. ಬೇರೆ ಕಾರಲ್ಲಿ ನೀವು ಒಳಗಡೆ ಹೆಡ್ಲೈನರ್ ಒಳಗಡೆ ವಯರ್ನ ಹಾಕಿ ಎ ಪಿಲ್ಲರ್ ಥ್ರೂ ಮಾಡಿ ಕೆಳಗಡೆ ಡೈರೆಕ್ಟ್ ಕನೆಕ್ಟ್ ಮಾಡ್ಬೋದು. ಸೊ ವಯರ್ ಎಲ್ಲೂ ಕಾಣಲ್ಲ. ಅದು ಬಿಟ್ಟು ಒಂದು ವಿಂಡ್ಶೀಲ್ಡಿಗೆ ಸ್ಟಿಕ್ಕರ್ ಕೊಟ್ಟಿದ್ದಾರೆ. ಸೊ ತೆಗಿಯೋಕ್ಕೆ ಏನಾದರೂ ಕ್ಯಾಮ್ರಾ ಈಸಿ ಆಗಬೇಕು ಅಂದರೆ ಇದನ್ನು ಹಾಕಿ ಇದಕ್ಕೆ ಪೇಸ್ಟ್ ಮಾಡ್ಬೋದು. ಇದರಲ್ಲಿ ಒಂದು ಸೈಡ್ ಅಡಿಸಿವ್ ಇರುತ್ತೆ, ಇನ್ನೊಂದು ಡಬಲ್ ಸೈಡ್ ಎಕ್ಸ್ಟ್ರಾ ಬೇಕಾದರೆ ಕೊಟ್ಟಿದ್ದಾರೆ. ಮೊದಲು ಒಂದು SD ಕಾರ್ಡ್ ಇನ್ಸರ್ಟ್ ಮಾಡಿ, ಮೈಕ್ರೋ SD. ಅದರಲ್ಲೂ ಕೂಡ U3 ಅಥವಾ V30 ಸ್ಪೆಸಿಫಿಕೇಶನ್ ಇರುವಂಥದ್ದು. ವಿಂಡ್ ಸ್ಕ್ರೀನಲ್ಲಿ ಎಲ್ಲಿ ಇನ್ಸ್ಟಾಲ್ ಮಾಡ್ತೀರಾ ಅಂತ ಫಸ್ಟ್ ಡಿಸೈಡ್ ಮಾಡಿಕೊಂಡು ಅಲ್ಲಿ ಕ್ಲೀನ್ ಮಾಡ್ಕೊಳ್ಳಿ, ಏನೂ ಧೂಳಿಲ್ಲದೆ ಇದ್ದಂಗೆ ಒಳ್ಳೆ ಮೈಕ್ರೋ ಫೈಬರ್ ಕ್ಲಾತಲ್ಲಿ. ಅದಾದಮೇಲೆ ಈ ಅಡಿಸಿವ್ ಸ್ಟಿಕ್ಕರ್ದು ಪೀಲ್ ಮಾಡಿ ಎಲ್ಲಿ ಬೇಕೋ ಅದನ್ನು ಪ್ಲೇಸ್ ಮಾಡೋಕ್ಕೆ ನೋಡ್ಕೊಳ್ಳಿ ಕರೆಕ್ಟಾಗಿ. ಯಾವ ಜಾಗದಲ್ಲಿ ಮಾಡಿ ಅಂದರೆ, ನಿಮಗೆ ಈ ರೇರ್ ವ್ಯೂ ಮಿರರ್ ಏನಿದೆ ಇಂಟರ್ನಲ್, ಅದ್ರ ಹಿಂಭಾಗ ಇದ್ದರೆ ನಿಮಗೆ ಅದು ಅಡ್ಡ ಆಗಲ್ಲ. ಸೊ ವಿಸಿಬಿಲಿಟಿ ಹ್ಯಾಂಪರ್ ಮಾಡಲ್ಲ. ಅಂಥ ಜಾಗ ನೋಡಿಕೊಂಡು ಯೂಶಲಿ ಫಾಸ್ಟಾಗಿ ಕೆಳಗೆ ಇನ್ಸ್ಟಾಲ್ ಮಾಡಿದ್ರೆ ಪರ್ಫೆಕ್ಟ್ ಲೊಕೇಶನ್. ಈಗ ಪ್ಲಗ್ ಇನ್ ಮಾಡೋಣ. ಸಿ ಟೈಪ್ ಇದೆ. ಇದರಲ್ಲಿ ನಾನಾಗ ಹೇಳ್ದಂಗೆ ಕನ್ವರ್ಟೇಬಲ್ ಆಗಿರೋದ್ರಿಂದ ಕೇಬಲ್ ಹಾಕೋಕ್ಕೆ ಮೇಲ್ಗಡೆ ಆಗಲ್ಲ, ಅದೇನು ಜಾಗ ಇಲ್ಲ. ಆದರೆ ಎ ಪಿಲ್ಲರಲ್ಲಿ ಒಂದು ಬೀಡಿಂಗ್ ಇದೆ, ಆ ಬೀಡಿಂಗ್ ಒಳಗಡೆ ಹಾಕಿ ನೋಡೋಣ. ನೋಡಿ, ಎರಡು ಕೈ, ಇದೊಂದು ಪ್ರೈಯಿಂಗ್ ಟೂಲ್ ಇದ್ದರೆ ಸಾಕು, ನೀವೇ ಮನೆಯಲ್ಲಿ ಆರಾಮಾಗಿ 10 ನಿಮಿಷದಲ್ಲಿ ಇನ್ಸ್ಟಾಲೇಷನ್ ಮಾಡ್ಕೋಬೋದು. ಅಷ್ಟು ಸಿಂಪಲ್ ಆ್ಯಂಡ್ ಈಸಿ. JC ರೋಡ್ಗೆ ಹೋಗಬೇಕಾಗಿಲ್ಲ. ಪ್ಲೇಸ್ಟೋರ್ ಅಥವಾ ಆ್ಯಪಲ್ ಸ್ಟೋರಲ್ಲಿ ಕ್ಯೂಬೋ ಪ್ರೋ ಅನ್ನೋ ಆ್ಯಪ್ ಡೌನ್ಲೋಡ್ ಮಾಡ್ಕೊಂಡ್ಮೇಲೆ ಓಪನ್ ಮಾಡಿ, ಗೆಟ್ ಸ್ಟಾರ್ಟೆಡ್ ಅಂತ ಕೇಳುತ್ತೆ. ಹೊಡೆದ್ಮೇಲೆ ಲಾಗಿನ್ ಮಾಡ್ಬೋದು. ಕ್ರಿಯೇಟ್ ಮಾಡಬೇಕು ಅಕೌಂಟು. ನಿಮ್ಮ ಹತ್ರ ಅಕೌಂಟ್ ಇಲ್ಲ ಅಂದರೆ ನಾನು ಗೂಗಲ್ ಲಾಗಿನ್ ಮಾಡ್ತೀನಿ, ವಿಚ್ ಇಸ್ ಮಚ್ ಈಸಿಯರ್. ಲಾಗಿನ್ ಆಯಿತು. ಶ್ರೀಗಂಧ್ ಸತೀಶ್ ಚಂದ್ರ ಅಂತ ಬರ್ತಾ ಇದೆ ಹೆಸರು, ಬಿಕಾಸ್ ನಾನು ಆಲ್ರೆಡಿ ಕ್ರಿಯೇಟ್ ಮಾಡಿದ್ದೀನಿ ಅಕೌಂಟು. ಸೊ ಆ್ಯಡ್ ಡಿವೈಸ್ ಅಂತಿದೆ, ಅದನ್ನು ಕ್ಲಿಕ್ ಮಾಡ್ತೀನಿ. ನಮ್ಮ ಡಿವೈಸ್ ಯಾವುದು ನೋಡೋಣ. ಇಲ್ಲಿದೆ ನೋಡಿ, ಪ್ರೋ ಎಕ್ಸ್ ಕೇಳುತ್ತೆ. ಪ್ಲಗ್ ಇನ್ ಡ್ಯಾಶ್ ಕ್ಯಾಮ್ ಆಲ್ರೆಡಿ ಪ್ಲಗ್ ಇನ್ ಮಾಡಿದ್ದೀವಿ. ಸೊ ರೆಡ್ ಲೈಟ್ ಬ್ಲಿಂಕ್ ಆಗ್ತಿದೆಯಾ ಅಂತ, ಅಲ್ಲಿ ಬ್ಲಿಂಕ್ ಆಗ್ತಾ ಇದೆ ನಮ್ಮದು. ಸೊ ಕಂಟಿನ್ಯೂ ಒತ್ತುತ್ತೀನಿ. ವೈಫೈ ಮೂಲಕ ಕನೆಕ್ಟ್ ಆಗುತ್ತೆ. ಸೊ ವೈಫೈ ಆನ್ ಮಾಡೋಕ್ಕೆ ಕೇಳ್ತಾ ಇದೆ. ವೈಫೈ ಆನ್ ಮಾಡಿದ್ದೀನಿ. ಇಲ್ಲಿ ಬಂತು ನೋಡಿ, ಕ್ಯೂಬೋ ಡ್ಯಾಶ್ ಕ್ಯಾಮ್ ಅಂತ ಬಂತು. ಇದನ್ನು ಕ್ಲಿಕ್ ಮಾಡೋಣ. ಡಿಫಾಲ್ಟ್ ಪಾಸ್ವರ್ಡು ಕೂಡ ತೋರಿಸುತ್ತೀಗ. ಅದು 1 2 3 4 5 6 7 8 1 to ನಂಬರ್ 8 ಒತ್ತಿದ್ರೆ ಆಗುತ್ತೆ. ಡಿವೈಸ್ ಫೌಂಡ್ ಅಂತ ಬಂತು ನೋಡಿ ಇಲ್ಲಿ, ಪ್ರೋ ಎಕ್ಸ್ ಕ್ಯೂಬೋ. ಈಗ ಇದಕ್ಕೆ ಕ್ಲಿಕ್ ಮಾಡಿದ್ರೆ ಡಿವೈಸಿಗೆ ಹೆಸರಿಡಕ್ಕೆ ಕೇಳುತ್ತೆ. ಸೊ ನಮ್ಮದು ಮಿನಿಯಲ್ಲಿದೆ, ಮಿನಿ ಕೂಪರ್ ಅಂತ ಹಾಕ್ತೀನಿ. ಪಾಸ್ವರ್ಡ್ ಸೆಟ್ ಮಾಡಬೇಕು, ತೋರಿಸಲ್ಲ ನಿಮಗೆ. ಆಟೋ ರೆಕಾರ್ಡಿಂಗ್ ವಿತ್
ಎಸ್ ಡಿ ಕಾರ್ಡ್ ವೆನ್ ಕಾರ್ ಇಸ್ ಟರ್ನ್ಡ್ ಆನ್. ಸೊ ಅಂದರೆ ಪ್ರತಿ ಟೈಮು ನಾವು ಕಾರ್ ಆನ್ ಅಲ್ಲಿ ಕೇಳಿಸ್ತು ನೋಡಿ, ಕ್ಯೂಬೋ ಡ್ಯಾಶ್ ಕ್ಯಾಮ್ ಇಸ್ ರೆಡಿ ಫಾರ್ ಯೂಸ್ ನೌ. ಯಾವ ಎಸ್ ಡಿ ಕಾರ್ಡ್ ಹಾಕಬೇಕು ಅಂತಲೂ ತೋರಿಸಿದ್ರು, ಬಟ್ ನಾನು ನಿಮ್ಗೆ ಅದು ಆಲ್ರೆಡಿ ಮುಂಚೆನೇ ತೋರಿಸಿದ್ದೆ. ಸೆಟಪ್ ಕಂಪ್ಲೀಟ್, ಲೆಟ್ಸ್ ಗೋ. ಪ್ರತಿ ಸತಿ ಕಾರ್ ಆನ್ ಇದ್ದಾಗ ನಿಮಗಿದು ಕನೆಕ್ಟ್ ಆಗುತ್ತೆ. ಈಗ ಲೆಟ್ ಮಿ ಓಪನ್ ಸೆಟ್ಟಿಂಗ್ಸ್, ಮಿನಿ ಕೂಪರ್, ಪಾಸ್ವರ್ಡ್ ಹಾಕಬೇಕು. ಸೊ ಕನೆಕ್ಟೆಡ್ ಅಂತ ಬಂತು. ಈಗ ನಾನು ಬ್ಯಾಕ್ ಹೋದರೆ ಕ್ಯೂಬೋ ಆ್ಯಪಿಗೆ ನನಗೆ ಲೈವ್ ಸ್ಟ್ರೀಮ್ ಸಿಗುತ್ತೆ ನೋಡಿ. ವೈಫೈ ಮೂಲಕ ಕನೆಕ್ಟ್ ಆಗಿರುತ್ತೆ. ಎಸ್ ಡಿ ಕಾರ್ಡಲ್ಲಿ ಯಾವಾಗಲೂ ರೆಕಾರ್ಡ್ ಆಗುತ್ತೆ ಕಾರ್ ಆನ್ ಇದ್ದಾಗ, ಬಿಕಾಸ್ ನಾವು ಯು ಎಸ್ ಬಿಯಿಂದ ಪವರ್ ತಗೋತಿದ್ದೀವಿ. ಅದು ಕಾರ್ ಆನ್ ಇದ್ದಾಗ ಬ್ಯಾಟ್ರಿ ಮೂಲಕ ಪವರ್ ಹೋಗುತ್ತೆ. ಸೊ ಯಾವಾಗಲೇ ಎಲ್ಲೇ ಓಡಿಸ್ತಿರ್ಬೇಕಾದ್ರೂ ಆಲ್ವೇಸ್ ರೆಕಾರ್ಡಿಂಗ್. ಈಗ 128 GB ಕಾರ್ಡ್ ಹಾಕಿದ್ದೀನಿ, ಅದು ಫುಲ್ ಕಂಪ್ಲೀಟ್ ಆದಮೇಲೆ ಓಲ್ಡೆಸ್ಟ್ ಫೈಲಿಂದ ರೀರೈಟ್ ಆಗೋಕ್ಕೆ ಶುರುವಾಗುತ್ತೆ. ಸೊ ನಿಮ್ಗೆ ಇದರಲ್ಲಿ ಸ್ನ್ಯಾಪ್ ಅಂದರೆ ಫೋಟೋ ತೆಗೆಯುತ್ತೆ. ಈ ಗ್ಯಾಲರಿಗೆ ಹೋಗ್ಬಿಟ್ಟು ನೋಡ್ಬೋದು, ಇದು ನೀವೇ ಸ್ನ್ಯಾಪ್ ಮಾಡಿರುವಂಥದ್ದು. ಅದು ಬಿಟ್ಟು ಯಾವಾಗಲೂ ರೆಕಾರ್ಡ್ ಆಗ್ತಿರುತ್ತೆ, ಬಟ್ ಜಸ್ಟ್ ಏನಾದರೂ ಫೋಟೋ ಗಿಟೋ ತೆಕ್ಕೋಬೇಕು ಅಂದರೆ. ವೀಡಿಯೋಸು ಇದೆ ಅದೇ ಥರ. ಇವಾಗ ನೋಡಿ ವೀಡಿಯೋಸ್, ಈ ಕ್ಲಿಪ್ ಅಂತ ಒತ್ತಿದ್ರೆ ಇದು ಡ್ಯಾಶ್ ಕ್ಯಾಮ್ ರೆಕಾರ್ಡ್ಸ್ ಕಂಟಿನ್ಯೂಸ್ಲಿ ಈವನ್ ವಿತೌಟ್ ಆ್ಯಪ್ ಕನೆಕ್ಟಿವಿಟಿ. ದಿಸ್ ಫೀಚರ್ ಹೆಲ್ಪ್ಸ್ ಯು ಸೇವ್ ಅ ಕ್ವಿಕ್ ಸ್ಕ್ರೀನ್ ರೆಕಾರ್ಡಿಂಗ್ ಇನ್ ಟು ಗ್ಯಾಲರಿ. ಬೇಕಾ ಬೇಡವಾ ಕೇಳ್ತಿರುತ್ತೆ. ಸ್ಟಾರ್ಟ್ ಕ್ಲಿಪ್ ಅಂತ ಒತ್ತಿದ್ರೆ ಈಗ ಇಲ್ಲಿ ರೆಕಾರ್ಡಿಂಗ್ ಸ್ಟಾರ್ಟ್ ಆಯ್ತು. ನೀವೇ ಯಾವಾಗಲೂ ಅದರಲ್ಲಿ ರೆಕಾರ್ಡ್ ಆಗಿ ಸೇವ್ ಆಗ್ತಿರುತ್ತೆ. ಬೆಸ್ಟ್ ಪಾರ್ಟ್ ಏನಂದರೆ ಇದರಲ್ಲಿ ಸೆಲ್ಫಿ ಮೋಡು ಇದೆ. ಅಂದರೆ ನಿಮಗೇನಾದರೂ ನಿಮ್ಮ ಕಡೆಗೆ ತಿರುಗಿಸ್ಕೋಬೇಕು ಕ್ಯಾಮ್ರಾ, ಅಥವಾ ಟ್ರಾವೆಲ್ ವ್ಲಾಗಿಂಗೋ ಏನಾದರೂ ಮಾಡ್ತೀರಾ ಡ್ರೈವ್ ಗೀವ್ ಬಗ್ಗೆ ಅಂದರೆ ರೊಟೇಟ್ ಆಗುತ್ತೆ ಅದರೊಳಗೇ. ನೋಡಿ ನಮ್ಮ ಕಡೆಗಾಗಿದೆ, ಇಲ್ಲಿ ಲೈವ್ ತೋರಿಸ್ತಾ ಇದೆ, ರೆಕಾರ್ಡಿಂಗು ಕೂಡ ಆನ್ ಇದೆ. ಸೊ ಒಳಗಡೆ ಹೋಗ್ತಾನೂ ಕೂಡ ಸ್ವಲ್ಪ ರೆಕಾರ್ಡ್ ಮಾಡ್ಕೋಬೋದು. ಇದರಲ್ಲಿ ನಮ್ಮದು ಮಿರರ್ ಅಡ್ಡ ಬಂದಿದೆ, ಬಟ್ ಯೂಶ್ವಲಿ ಸ್ವಲ್ಪ ದೊಡ್ಡ ಕಾರಲ್ಲಿ ನೀವು ಕರೆಕ್ಟಾಗಿ ಇಲ್ಲಿ ಕೆಳಗೆ ಪ್ಲೇಸ್ ಮಾಡಿದ್ರೆ ಇನ್ನೂ ಕ್ಲಿಯರ್ ವಿಸಿಬಿಲಿಟಿ ಇರುತ್ತೆ. ಇಲ್ಲಿ ಅದು ವಿಷನ್ ಹ್ಯಾಂಪರ್ ಮಾಡ್ತಿತ್ತು ಅಂತ ಚೂರು ಮೇಲ್ ಮಾಡಿದ್ದೀನಿ. ಅದರ್ವೈಸ್ ಯು ಕ್ಯಾನ್ ರೆಕಾರ್ಡ್, ವ್ಲಾಗ್, ಡೂ ಆಲ್ ಆಫ್ ದೋಸ್ ಥಿಂಗ್ಸ್ ಕ್ವೈಟ್ ಈಸಿಲಿ. ಈಗ ಇದನ್ನ ರೆಕಾರ್ಡ್ ಮಾಡಿಬಿಟ್ಟು ಡೇ ಟೈಮಲ್ಲಿ ಹೇಗಿದೆ, ನೈಟ್ ಟೈಮಲ್ಲಿ ನೈಟ್ ವಿಷನ್ ಹೇಗಿದೆ, ಎಷ್ಟು ಕ್ಲಾರಿಟಿ ಇದೆ, ಎಷ್ಟು ಸ್ಟೋರ್ ಆಗುತ್ತೆ, ಅದನ್ನು ಹೇಗೆ ಆಕ್ಸೆಸ್ ಮಾಡ್ಬೋದು, ಎಷ್ಟು ಈಸಿ ಇದೆ ಟು ಲಿವ್ ವಿತ್ ದಿಸ್ ಕ್ಯಾಮ್ರಾ, ಅದನ್ನೆಲ್ಲ ತಿಳಿಸ್ಕೊಡ್ತೀನಿ. ಬನ್ನಿ ಡ್ರೈವ್ಗೆ ಹೋಗೋಣ. ಈ ಹೀರೋ ಅವರ ಕ್ಯೂಬೋ ಕಂಪನಿ ಇಂಡಿಯಾದಂತ ನಾನು ಆಲ್ರೆಡಿ ತಿಳಿಸ್ದೆ. ಇದನ್ನು ಇಲ್ಲೇ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಅಂತಲೂ ಹೇಳಿದೆ. ಆದರೆ ಬೆಸ್ಟ್ ಪಾರ್ಟ್ ಏನಂದರೆ ನಮ್ಮ ವೆದರ್ ಕಂಡೀಷನ್ಸ್, ಎಕ್ಸ್ಟ್ರೀಮ್ ಹೀಟ್, ಎಕ್ಸ್ಟ್ರೀಮ್ ಕೋಲ್ಡ್, ಮಳೆ, ಧೂಳು ಎಲ್ಲದಕ್ಕೂ ಹೇಳಿ ಮಾಡಿಸಿದಂಥ ಕ್ಯಾಮ್ರಾ. ಎಲ್ಲ ಟೈಮಲ್ಲೂ ಇದು ಎಫರ್ಟ್ಲೆಸ್ ಆಗಿ ವರ್ಕ್ ಆಗುತ್ತೆ. ಇದರಲ್ಲೊಂದು ಫುಲ್ HD 3 MP ಕ್ಯಾಮ್ರಾ ಬರುತ್ತೆ. ಶಾರ್ಪ್ ಡೀಟೇಲ್ಡ್ ಫುಟೇಜ್ ಸಿಗುತ್ತೆ ಇದರಿಂದ. 120 ಡಿಗ್ರೀಸ್ ಅಲ್ಟ್ರಾ ವೈಡ್ ವ್ಯೂ ಆ್ಯಂಗಲ್ ಇದ್ರದ್ದು. ಕ್ಯಾಪ್ಚರ್ ಮೋರ್ ಆಫ್ ದ ರೋಡ್ ಅಂತ ಹೇಳ್ತಾರೆ. ಸೊ ಮಿರರ್ ಟು ಮಿರರ್ ನೀವು ಆಲ್ಮೋಸ್ಟ್ ಇಲ್ಲಿ ಫುಟೇಜ್ ನೋಡ್ತಾ ಇದ್ದೀರಾ. ಸೊ ಬಾನೆಟ್ ಪೂರ್ತಿ ಕಾಣ್ತಾ ಇದೆ. 120 ಡಿಗ್ರಿ ಹತ್ತತ್ರ ನಿಮಗೆ ಕ್ಲಿಯರ್ ವಿಸಿಬಿಲಿಟಿ ಸಿಗುತ್ತೆ. ಅದು ರೆಕಾರ್ಡ್ ಆಗ್ತಾ ಇರುತ್ತೆ. ಇದು ಕಂಟಿನ್ಯೂಸ್ ರೆಕಾರ್ಡಿಂಗ್. ನಾ ಮುಂಚೆ ಹೇಳ್ದಂಗೆನೆ ನೀವು ಕಾರ್ ಆನ್ ಮಾಡಿದ ತಕ್ಷಣ ಅದಕ್ಕೆ ಪವರ್ ಹೋದಾಗ ಆನ್ ಆಗುತ್ತೆ ಕ್ಯಾಮ್ರಾ. ಕಂಟಿನ್ಯೂಸ್ ಎಷ್ಟೊತ್ತು ಕಾರ್ ರನ್ ಆಗ್ತಿರುತ್ತೆ ಪೂರ್ತಿ ರೆಕಾರ್ಡ್ ಆಗಿರುತ್ತೆ. ಇದರ ಅಡ್ವಾಂಟೇಜ್ ಏನಂದರೆ ಬೇರೆ ಕೆಲವು ಡ್ಯಾಶ್ ಕ್ಯಾಮ್ಗಳನ್ನ ಬ್ಯಾಟ್ರಿಗೆ ಡೈರೆಕ್ಟ್ ಕನೆಕ್ಟ್ ಮಾಡಿರ್ತಾರೆ. ಗಾಡಿ ಆಫ್ ಇದ್ದಾಗಲೂ ರೆಕಾರ್ಡಿಂಗ್ ಆನ್ ಇರುತ್ತೆ. ತುಂಬ ದಿನ ಬಿಟ್ಟಾಗ ಪವರ್ ಕನ್ಸ್ಯೂಮ್ ಆಗಿ ಬ್ಯಾಟ್ರಿ ಡೆಡ್ ಆಗೋ ಚಾನ್ಸಸ್ ಇರುತ್ತೆ. ಹೌದು, ಕ್ಯಾಮ್ರಾ ತುಂಬ ಕನ್ಸ್ಯೂಮ್ ಮಾಡಲ್ಲ, ಆದರೂ ಕೂಡ ಚಾನ್ಸಸ್ ಇರುತ್ತೆ ಬ್ಯಾಟ್ರಿ ಲೋ ಇದ್ದಾಗ ಫುಲ್ ಡೆಡ್ ಮಾಡೋಕ್ಕೆ. ಸೊ ಅದರಿಂದ ನಮಗೆ ಆರಾಮಾಗಿ ಸೇಫ್ ಆಗಿರ್ಬೋದು. ಸೇಫ್ಟಿ ವಿಷಯಗಳು ಬಿಟ್ಟು ಇದರಲ್ಲಿ ನಿಮಗೆ ಟೈಮ್ ಲ್ಯಾಬ್ಸಲ್ಲೂ ಕೂಡ ವಿಡಿಯೋ ರೆಕಾರ್ಡ್ ಮಾಡ್ಬೋದು. ನಿಮ್ಮ ಜರ್ನೀಸ್ ಎಲ್ಲ ಏನಾದರೂ ರೆಕಾರ್ಡ್ ಮಾಡಬೇಕು ಸೋಷಿಯಲ್ ಮೀಡಿಯಾಗೆ ಅಪ್ಲೋಡ್ ಮಾಡೋಕ್ಕೆ ಅಂದರೆ ಇದರಲ್ಲಿ ನಿಮ್ಗೆ ಆ ಆಪ್ಷನ್ ಕೂಡ ಇದೆ. ಈಸಿ ಆಕ್ಸೆಸ್ ಇದೆ ಆ್ಯಪ್ ಥ್ರೂ, ಅದನ್ನೆಲ್ಲ ತೋರಿಸಿದ್ದೀನಿ. ಕ್ಯಾಮ್ರಾ ರೊಟೇಟ್ ಕೂಡ ಆಗುತ್ತೆ, ನಿಮ್ಮ ಕಡೆಗೆ ಫೇಸ್ ಮಾಡಿಕೊಂಡು ವ್ಲಾಗ್ ಸ್ಟೈಲ್ ವೀಡಿಯೋಸು ಮಾಡ್ಬೋದು. ಇನ್ಬಿಲ್ಟ್ ಮೈಕ್ ಇದೆ, ಸೊ ಆಡಿಯೋ ಕೂಡ ಕ್ರಿಸ್ಪ್ ಆಗಿ ಕ್ಯಾಪ್ಚರ್ ಆಗುತ್ತೆ ಇದರಲ್ಲಿ. ಬಟ್ ಇಷ್ಟೊಂದೆಲ್ಲ ರೆಕಾರ್ಡ್ ಮಾಡಬೇಕಾದ್ರೆ ನಾನೇನೋ ಚಿಕ್ಕ ಕಾರ್ಡ್ ಹಾಕಿದೆ. ನೀವು ಅಪ್ ಟು 1 TB SD ಕಾರ್ಡ್ ಹಾಕ್ಬೋದು. ಇದರಿಂದ ಲಾಂಗ್ ಡ್ಯೂರೇಷನ್ ಫುಟೇಜಸ್ಸು ಈಸಿಯಾಗಿ ಸ್ಟೋರ್ ಆಗುತ್ತೆ. ಈಗ ಇದನ್ನೆಲ್ಲ ನಾವು ಒಂದು ಆ್ಯಪ್ ಮೂಲಕ ಆಕ್ಸೆಸ್ ಮಾಡ್ತಾ ಇರ್ತೀವಿ. ಹಲವಾರು ಬೇರೆ ಡ್ಯಾಶ್ ಕ್ಯಾಮ್ ಕಂಪನಿಗಳು ಮೇಡ್ ಇನ್ ಚೈನಾ ಆಗಿರ್ಬೋದು, ಬೇರೆ ದೇಶದ್ದಾಗಿರ್ಬೋದು, ಇದು ಆ್ಯಪ್ಗಳು ಎಲ್ಲಿರುತ್ತೆ, ಎಲ್ಲಿ ನಿಮ್ಮ ಡೇಟಾ ಸ್ಟೋರ್ ಆಗುತ್ತೆ ಅಂತ ಗೊತ್ತಿರಲ್ಲ. ಆದರೆ ಕ್ಯೂಬೋದು ಎಲ್ಲ ಡೇಟಾ ಇಂಡಿಯಾಲ್ಲೇ ಸ್ಟೋರ್ ಆಗುತ್ತೆ, ಬಿಕಾಸ್ ಇಟ್ಸ್ ಅನ್ ಇಂಡಿಯನ್ ಆ್ಯಪ್. ಈಗ ಡೇ ಟೈಮ್ದೆಲ್ಲ ನೀವು ವಿಡಿಯೋಸ್ ನೋಡ್ತಾ ಇದ್ದೀರಾ, ಎಷ್ಟು ಕ್ರಿಸ್ಪ್ ಆ್ಯಂಡ್ ಶಾರ್ಪ್ ಆಗಿದೆ. ಹಲವಾರು ಸಿಚುವೇಶನ್ಸು ಕೂಡ ತೋರಿಸ್ತೆ. ಯಾರೋ ಅಡ್ಡ ಸಡನ್ ಆಗಿ ಬಂದರು, ಸಿಗ್ನಲ್ ಬಿಡದೇ ಇದ್ದಾಗಲೂ ಬ್ರೇಕ್ ಮಾಡಿ ಸಿಗ್ನಲ್ ಜಂಪ್ ಮಾಡ್ತಿದ್ರು. ರೌಂಡ್ ಅಬೌಟಲ್ಲಿ ಎಷ್ಟು ಕನ್ಫ್ಯೂಷನ್ ಇರುತ್ತೆ, ಯಾರೋ ಸಡನ್ನಾಗಿ ಅಡ್ಡ ಬಂದ, ಸ್ಲೋ ಮಾಡಲಿಲ್ಲ, ಇದೆಲ್ಲ ಸಿಚುವೇಶನ್ನು ಆರಾಮಾಗಿ ತಲೆ ಕೆಡಿಸ್ಕೊಳ್ದಲ್ಲೇ ಓಡಿಸ್ಬೋದು. ಬಿಕಾಸ್ ಅಕಸ್ಮಾತ್ ಆಗೋದು ಬೇಡ, ಏನಾದರೂ ಆದರೂ ಕೂಡ ನಿಮ್ಮ ಹತ್ರ ಪ್ರೂಫ್ ಇರುತ್ತೆ. ನಿಮ್ಮ ತಪ್ಪಿಲ್ಲ ಅಂದರೆ ಆರಾಮಾಗಿ ಬಚಾವಾಗ್ಬೋದು. ಈಗ ಡೇ ಟೈಮ್ ಫುಟೇಜ್ ನೋಡಿದ್ರಿ, ನೈಟಲ್ಲಿ ಹೇಗಿದೆ ಅಂತ ಕೂಡ ಟೆಸ್ಟ್ ಮಾಡಿದ್ದೀನಿ.
ಇದರಲ್ಲಿ ನೈಟ್ ಪ್ಲಸ್ ವಿಷನ್ ಅಂತ ಬರುತ್ತೆ. ಇದರಲ್ಲಿ ಕ್ಲಿಯರ್ ರೆಕಾರ್ಡಿಂಗ್ ಕೂಡ ಇರುತ್ತೆ. ಹೆಡ್ಲೈಟ್ ಒಂದು ಕಡೆ ಆಫ್ ಮಾಡಿದ್ದೆ ಸಿಗ್ನಲಲ್ಲಿ, ಅಲ್ಲೂ ಕೂಡ ನಿಮಗೆ ಒಳ್ಳೆ ಕ್ಲಾರಿಟಿಯಿಂದ ರೆಕಾರ್ಡ್ ಆಗ್ತಿದೆ. ಇದು ರಾತ್ರಿ ಹೊತ್ತೆಲ್ಲ ಎಸ್ಪೆಷಲಿ ಲೇಡೀಸ್ ಎಲ್ಲ ಓಡಿಸ್ತಿದ್ರೆ, ಇಲ್ಲ ಕಾರಲ್ಲಿ ಒಬ್ಬರೇ ಯಾರು ಟ್ರಾವೆಲ್ ಮಾಡ್ತಿದ್ರೆ, ನಾವು ತುಂಬ ವೀಡಿಯೋಸ್ ಎಲ್ಲ ನೋಡಿದ್ದೀವಿ. ನಮ್ಮ ಬೆಂಗಳೂರಂಥ ಸಿಟಿಯಲ್ಲೇ ಪುಂಡ್ರು ಗಲಾಟೆ ಮಾಡಿ ಅಡ್ಡ ಹಾಕಿ ಗಾಡಿಗೆ ಎಲ್ಲ ಮಾಡ್ತಾರೆ. ಅವ್ರದ್ದು ವಿತ್ ಗಾಡಿ ನಂಬರ್ ಪ್ರೂಫ್ ಸಿಗುತ್ತೆ. ಪೊಲೀಸಿಗೆ ಕೊಟ್ಟರೆ ಅವ್ರನ್ನೂ ಹಿಡ್ದಾಕಿರೋದೆಲ್ಲ ನಾವು ನೋಡಿದ್ದೀವಿ. ನಮ್ಮ ಬ್ಯಾಂಗ್ಳೂರ್ ಸಿಟಿ ಟ್ರಾಫಿಕ್ ಪೊಲೀಸು ಇನ್ಸ್ಟಾಗ್ರಾಮಲ್ಲೂ ಇದ್ರದ್ದೆಲ್ಲ ವಿಡಿಯೋ ಹಾಕಿರ್ತಾರೆ. ಸೊ ಈಗ ನೋಡಿದ್ರಲ್ಲ, ಇದು ಕ್ಯೂಬೋ ಡ್ಯಾಶ್ ಕ್ಯಾಮ್ ಪ್ರೋ ಎಕ್ಸಿನ ಫೀಚರ್ಸ್. ಪ್ರೈಸು ಹೇಳಿದ್ದೀನಿ, ವೆರಿ ರೀಸನಬಲ್. ಹಾಗೆ ಪ್ರತಿಯೊಂದು ಅನ್ಫೇವರಬಲ್ ಸಿಚುವೇಶನಲ್ಲೂ ಕೂಡ ಇದು ನಿಮಗೆ ಹೆಲ್ಪ್ ಆಗೇ ಆಗುತ್ತೆ. ಸೊ ನಿಮ್ಮ ಸೇಫ್ಟಿ, ನಿಮ್ಮ ಕಾರಿನ ಸೇಫ್ಟಿಗೋಸ್ಕರ ಡೆಫಿನೆಟ್ಲಿ ಯು ಶುಡ್ ಹ್ಯಾವ್ ಅ ಡ್ಯಾಶ್ ಕ್ಯಾಮ್. ಈಗ ಒಳ್ಳೆ ಡಿಸ್ಕೌಂಟು ಕೂಡ ನಡೀತಾ ಇದೆ. ದಯವಿಟ್ಟು ಕ್ಯೂಬೋ ವೆಬ್ಸೈಟಿಗೆ ಹೋಗಿ ಯು ಕ್ಯಾನ್ ಆರ್ಡರ್ ಯೋರ್ಸ್. ನಿಮಗೆ ಅಕಸ್ಮಾತ್ ಇನ್ಸ್ಟಾಲೇಷನ್ ಮಾಡೋಕ್ಕೆ ಕಷ್ಟ ಆಗುತ್ತೆ ನಿಮಗೆ ನೀವೇ ಅಂದರೆ, ನೀವು ಎಲ್ಲೂ ಹೋಗಬೇಕಾಗಿಲ್ಲ. ಆರ್ಡರ್ ಡೆಲಿವರಿ ಆದಮೇಲೆ ಟೆಕ್ನಿಷಿಯನ್ ಬಂದು ಅದನ್ನು ಇನ್ಸ್ಟಾಲ್ ಮಾಡಿ ಕೊಟ್ಟು ಹೋಗ್ತಾರೆ. ಅದಕ್ಕೊಂದು ಸ್ಮಾಲ್ ಚಾರ್ಜ್ ಇದೆ. ಸೊ ನಿಮ್ಗೇನನ್ಸುತ್ತೆ, ಡ್ಯಾಶ್ ಕ್ಯಾಮ್ ಯೂಸ್ಫುಲ್ಲ ಇಂಡಿಯಾಲಿ? ಕೆಳಗಡೆ ಕಾಮೆಂಟ್ಸಲ್ಲಿ ತಿಳಿಸಿ. ಮತ್ತೊಂದು ವಿಡಿಯೋಲಿ ಸಿಗೋಣ. ಶ್ರೀಗಂತ್ ಸೈನಿಂಗ್ ಆಫ್. ಬಾಯ್ ಬಾಯ್.